ಇದ್ದಾರೆ ಅಂತ ಮಾಡ್ಕೊಳ್ಳೋದಿಲ್ಲ. ಇನ್ನು ಬಹಳ ಜನ ಚೇರ್ಮನ್ಗಳಿದ್ದಾರೆ ಈ ಜಿಲ್ಲೆಯಲ್ಲಿ. ನಮ್ಮ ಆಂಜಿನಪ್ಪ ಇರ್ಬೋದು, ಸಂಪಂಗಿ ಇರ್ಬೋದು, ರೆಡ್ಡಿ ಇರ್ಬೋದು, ನಮ್ಮ ಮುದ್ರಂಗಪ್ಪ ಇರ್ಬೋದು, ಇವರೆಲ್ಲ ಚೇರ್ಮನ್ಗಳಾಗಿ 5-6 ಜನ ನಾವು ನೇಮಕ ಮಾಡಿದ್ದೀವಿ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಎಲ್ಲ ಒಗ್ಗಟ್ಟಿನಿಂದ ಸೇರಿ ಸರ್ಕಾರದ ಸಾಧನೆಗಳನ್ನ ಈ ಕಾರ್ಯಕ್ರಮ ಮಾಧ್ಯಮದವರಿಗೆ ಮತ್ತು ಎಲ್ಲ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಅಭಿವೃದ್ಧಿಯ ಸಂಗಮ, ಅಭಿವೃದ್ಧಿ ಸಂಗಮ. ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ವಿಚಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ಅಂತರ ಅಂತೇಳಿ ಅಕ್ಬರು ಬೀರ್ಬಲ್ ಕೇಳ್ತಾರಂತೆ. ಆಗ ಬೀರ್ಬಲ್ ಸ್ವಾಮಿ 4 ಬೆರಳು ಅಂತ, ಹೆಂಗೆಯ 4 ಬೆರಳು ಅಂತ ಕೇಳಿದ್ರೆ, ಈ ಕಣ್ಣಲ್ಲಿ ನೋಡೋದ್ರ ಸತ್ಯ, ಈ ಕಿವಿರ್ ಕೇಳೋದ್ರ ಸುಳ್ಳು ಅಂತೇಳಿ. ಹಂಗೆ ಇವತ್ತು ನಮ್ಮ MLA ಗೆದ್ದಿಲ್ಲ, ಗೆದ್ದಿರೋದು ರವಿಕುಮಾರ್. ಅವರ ಕ್ಷೇತ್ರದಲ್ಲಿ 2,000 ಕೋಟಿ ರೂಪಾಯಿ ಉದ್ಘಾಟನಾ ಶಂಕುಸ್ಥಾಪನೆ ಮಾಡ್ತಾ ಇದೀವಿ ಅಂತಂದ್ರೆ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಕ್ಕೆ ಈ ಕಣ್ಣುಗಳೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಏನದು ನೋವು ಅಂದ್ರೆ, ನನ್ನ ಆಪ್ತ ಮಿತ್ರ ಮುನಿಯಪ್ಪ, ಅವನ ಆರೋಗ್ಯ ಸರಿ ಇಲ್ಲ. ಅವನ ಆರೋಗ್ಯ ಸರಿ ಇದ್ದಿದ್ರೆ ಇವತ್ತು ಆತನೇ MLA, ಆತನೇ ಮಂತ್ರಿ, ಇದನ್ನ ಯಾರು ಕೂಡ ತಪ್ಪಿಸಕ್ಕಾಗ್ತಿರ್ಲಿಲ್ಲ. ಆದರೂ ನಮ್ಮ ಪಕ್ಷಕ್ಕೆ ಮಾಡಿದಂತ ಸೇವೆಯನ್ನ ನಾವ್ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ಕೆಲಸದ ಬಗ್ಗೆ ನಮ್ಮ ಸುಧಾಕರ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ MLA ಇರ್ಬೋದು, ಗೌರಿಬಿದನೂರು MLA ಇರ್ಬೋದು, ಚಿಕ್ಕಬಳ್ಳಾಪುರ MLA ಇರ್ಬೋದು, ಬಾಗೇಪಲ್ಲಿ MLA ಇರ್ಬೋದು, ಚಿಂತಾಮಣಿ ಇರ್ಬೋದು, ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ, ಅಭಿವೃದ್ಧಿ ಜನರ ಬದುಕಿಗೆ ಹೊರತು ಭಾವನೆಗಲ್ಲ, ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು 1000 ಜನ ಹೆಣ್ಣು ಮಕ್ಕಳು ಬಂದು ಕೂತಿದ್ದಾರೆ. ಆ ತಾಯಂದಿರು ಎಷ್ಟು ಆನಂದವಾಗಿದ್ದಾರೆ ಅಂದ್ರೆ, ಅವರ ಬದುಕಿನಲ್ಲಿ ಇವತ್ತು ನಾವು ಒಂದು ಹೊಸ ಚೈತನ್ಯವನ್ನು ಮೂಡಿಸಿದ್ದೇವೆ. ಯಾವ ನಂಟಸ್ಥಾನಕ್ಕೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಬೀಗರ ಮನೆಗೆ ಹೋಗ್ಲಿ, ಎಲ್ಲಿಗೋದ್ರು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹೋದಾಗೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಅವ್ರ ಅಕೌಂಟ್ ಹೋದಾಗೆಲ್ಲ ನಮ್ಮನ್ನ ನೆನೆಸ್ಕೊಳ್ತಾ ಇದ್ದಾರೆ. ದೇವರಿಗೆ ಪೂಜೆ ಮಾಡುವಾಗ ನಮ್ಮ ಸರ್ಕಾರನ ನೆನೆಸ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲ ತಾಯಿಯರಿಗೆ ನನ್ನ ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ ತಕ್ಷಣ ಎಲ್ಲರೂ ಎದ್ದು ತಿನ್ಕೊಂಡು ನಮಸ್ಕಾರ ಮಾಡ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡ್ಲಿಲ್ಲ, ಅಷ್ಟು ಭಕ್ತಿ ಭಾವನೆಯಿಂದ ಮಾಡ್ತಾ ಇದ್ರು. ಅದೇ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ತಾವು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತೇಳಿ ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇದೆ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇವೆ. ನನಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಜನದ ಬಗ್ಗೆ ಅಪಾರವಾದಂತ ಪ್ರೀತಿ ವಿಶ್ವಾಸ. ಯಾಕೆಂದ್ರೆ ನೀರಿಗೆ ಬೆಲೆ ಗೊತ್ತಿರುವಂತವ್ರು, ಶ್ರಮ ಪಡುತ್ತವರು, ಇಡೀ ರಾಜ್ಯಕ್ಕೆ ತರಕಾರಿ, ಹೂವು, ಹಣ್ಣು, ಇವತ್ತು ಯಾರು 2,000 ಅಡಿಯಿಂದ ನೀರನ್ನು ತೆಗೆದು ವ್ಯವಸಾಯ ಮಾಡಿ ಬದುಕ್ತಾ ಇದ್ದೀವಿ ಅಂದ್ರೆ ಈ 2 ಜಿಲ್ಲೆಯ ಜನ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ಕೆ ನಮ್ಮ ಸರ್ಕಾರ ಬೆಂಗಳೂರಿನ ಶುದ್ಧ ನೀರನ್ನ ತೆಗೆದುಕೊಂಡು ಶುದ್ಧ ಮಾಡಿ
ಇವತ್ತು ಇಡೀ ರಾಷ್ಟ್ರದ ಸರ್ಕಾರ ನಮ್ಮ ಯೋಜನೆಗಳನ್ನು ಒಪ್ಪಿ ಒಳ್ಳೆ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಪ್ರಶಂಸೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಬೋಸರಾಜರವರು ಇಲ್ಲಿದ್ದಾರೆ. ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಈಗ ನಮ್ಮ ದಿನೇಶ್ ಗುಂಡೂರಾಯರು ಮಾತಾಡಿದ್ರು. ಜಮೀರ್ ಅವರು ಕೂಡ ಅವರ ಇಲಾಖೆ ಕ್ರಾಂತಿಕಾರಿ ವಿಚಾರ ಮಾತಾಡಿದ್ರು. ಮುನಿಯಪ್ಪನವರು ಅವರೇ ಈಗ ರೇಷ್ಮೆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿ, ಎತ್ತಿನೊಳೆ ವಿಚಾರದಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು, ಸುಧಾಕರ್ ಅವರು, ಮುನಿಯಪ್ಪನವರು ನಮ್ಮ ಬೆನ್ನತ್ತಿ ಬಿಟ್ಟಿದ್ದಾರೆ. ನೀವೇನ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. 2027 ಒಳಗಡೆ ನೀರು ಇವೆರಡು ಜಿಲ್ಲೆಗೆ ಹರಿದು ಬರಬೇಕು ಅನ್ನೋದು ನಮ್ಮ ಮೇಲೆ, ಸರ್ಕಾರದ ಮೇಲೆ, ಮುಖ್ಯಮಂತ್ರಿ ಮೇಲೆ ಹೇಳಿದ್ದಾರೆ. ಈಗಾಗಲೇ ಅದಕ್ಕೆ ನಾವು ಪೂರ್ವಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆದರೆ ಕೇಂದ್ರ ಸರ್ಕಾರದವರು ನಾನು ಬಿಜೆಪಿ ಮಂತ್ರಿಗಳಿಗೆ, ಬಿಜೆಪಿ ಎಂಎಲ್ಎಗಳಿಗೆ, ಎಂಪಿಗಳಿಗೆ ಏನು ನಾವು ತುಮಕೂರು ಮತ್ತು ಹಾಸನ ಜಿಲ್ಲೆ ಫಾರೆಸ್ಟ್ ಜಮೀನಲ್ಲಿ ಜಮೀನು ಕೂಡ ಅವರು ಕೊಟ್ಟಿದ್ದೀವಿ. ಪರ್ಮಿಷನ್ ಕೊಡ್ತಾ ಇಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಈಗಾಗಲೇ ದೊಡ್ಡಬಳ್ಳಾಪುರದವರೆಗೂ ತುಮಕೂರವರೆಗೂ ನೀರು ಬಂದ್ಬಿಡ್ತಿತ್ತು. ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲ ಟೆಂಡರ್ಗಳೆಲ್ಲ ಕೆಲಸ ಆಗಿದೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರೂ ಕೂಡ ಕೆರೆ ನೀರನ್ನು ತುಂಬಿಸುವಂಥದ್ದು, ಕುಡಿಯುವ ನೀರು ಕೊಡುವಂಥದ್ದು. 7ನೇ ಗ್ಯಾರಂಟಿ ಏನಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನು ತಂದು 1,11,47,000 ಜನರಿಗೆ ಎಲ್ಲರಿಗೂ ಕೂಡ ಭೂಮಿಯನ್ನು ದಾಖಲೆಯನ್ನು ಕೊಟ್ಟು ಅವರೆಲ್ಲರೂ ಕೂಡ ಆ ಖಾತೆಗಳನ್ನು ಮಾಡಿ ಇವತ್ತು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆಯಲ್ಲಿ ಮಾಡಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ನಿಮ್ಮ ಜಿಲ್ಲೆಯ ಅನೇಕ ನಾಯಕರು, KH ಮುನಿಯಪ್ಪನವರು ಅವರು ಕೂಡ ಇವತ್ತು 10 kg ಅಕ್ಕಿ ಜವಾಬ್ದಾರಿ ತೆಗೆದುಕೊಂಡಿದ್ರು. ಸ್ವಲ್ಪ 5 kg ಹೆಚ್ಚು ಕಮ್ಮಿ ಆಗಿ ಕೆಲವೆಲ್ಲ ಮಾರ್ಕೊಳ್ಳೋಕೆ ಶುರು ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ವರದಿ ಬಂತು. ಅದಾದ್ಮೇಲೆ 5 kg ಅಕ್ಕಿ, 5 kg ಬೇರೆ ಪದಾರ್ಥಗಳನ್ನು ಕೊಡ್ಲಿಕ್ಕೆ ಈಗಾಗಲೇ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಎಣ್ಣೆ, ಕಾಳು, ಸಕ್ಕರೆ ಇವೆಲ್ಲ ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಸರ್ಕಾರ ಕ್ರಮ ಕೈಗೊಂಡಿದೆ. ಇಂಥ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ. ವೆಂಕಟೇಶ್ ಅವರ ಇಲಾಖೆಯಲ್ಲಿ ಇವತ್ತು ನಾವು ಒಂದು ದೊಡ್ಡ ಕ್ರಾಂತಿಕಾರಿ, ಇವತ್ತು ಹೈಟೆಕ್ ಮಾರ್ಕೆಟ್. ಇಲ್ಲಿ ನೀರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಎಲ್ಲ ಗೊತ್ತಿಲ್ಲ ನಮ್ಮ ಸ್ಟೇಜ್ ಮೇಲೆ ಇರೋರಿಗೆ. ಇಲ್ಲಿ ನೀರನ್ನ ಟ್ಯಾಂಕರ್ ತುಂಬಿಸ್ಕೊಂಡು ನಮ್ಮ ಕನಕಪುರಕ್ಕೆ ಒಂದು ದೊಡ್ಡ ಕ್ರಾಂತಿಕಾರಿ, ಇವತ್ತು ಹೈಟೆಕ್ ಮಾರ್ಕೆಟ್. ಇಲ್ಲಿ ನೀರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಎಲ್ಲ ಗೊತ್ತಿಲ್ಲ ನಮ್ಮ ಸ್ಟೇಜ್ ಮೇಲೆ ಇರೋರಿಗೆ. ಇಲ್ಲಿ ನೀರನ್ನ ಟ್ಯಾಂಕರ್ ತುಂಬಿಸ್ಕೊಂಡು ನಮ್ಮ ಕನಕಪುರಕ್ಕೆ, ರಾಮನಗರಕ್ಕೆ ತೆಗೆದುಕೊಂಡು ಬಂದು ಆ ರೇಷ್ಮೆ ಬೀಸುವಂತ ಕೆಲಸವನ್ನ ನಮ್ಮ ರೇಷ್ಮೆ ರೀಲರ್ಸ್ ಮಾಡ್ತಾರೆ. ಅಂದ್ರೆ ಈ ನೀರು ಬಹಳ ಪರಿಶುದ್ಧವಾದ್ದು, ಒಳ್ಳೆ ಎಳೆ ಈಚೆ ಬರ್ತದೆ ರೇಷ್ಮೆಲಿ ಅಂತೇಳಿ ಒಳ್ಳೆ ಬೆಲೆ ಕೂಡ ಇವತ್ತಿದೆ. ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಇನ್ನ ಹೆಚ್ಚಿಗೆ ಕೂತ್ಕೊಂಡ್ರೆ ಏನಿಲ್ಲ, ಕೂತ್ಕೊಳ್ರಿ. ಒಳ್ಳೆ ಬೆಲೆ, ರೇಷ್ಮೆ ಬೆಲೆ ಸಿಕ್ಕಿದೆ. ಚೈನಾ ಮಾರ್ಕೆಟ್ ಇವತ್ತು ಇಂಪೋರ್ಟ್ ಕಡಿಮೆ ಆಗಿದೆ. ಇದನ್ನು ಉಪಯೋಗಿಸ್ಕೊಳ್ಬೇಕು. ಇನ್ನ ಹೆಚ್ಚಿಗೆ ರೇಷ್ಮೆ ಬೆಳಿಬೇಕು. ಇಡೀ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಹುಬ್ಳಿ, ಧಾರವಾಡ ಆ ಕಡೆ ಎಲ್ಲ ಕೂಡ ಈಗ ಒಂದು ವಿಜಯನಗರ, ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸದಾಗಿ ರೇಷ್ಮೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಅದಕ್ಕೆ ನೀವು ಸಿಲ್ಕು, ಮಿಲ್ಕು ಇವೆರಡು ನಿಮಗೆ ಹೆಸರನ್ನ ತಂದಿದೆ. ಜೊತೆಗೆ ತರಕಾರಿ ಮತ್ತು ಹೂವು, ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನು ಹಸನು ಮಾಡ್ತಾ ಇದ್ದೀವಿ. ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೆರೆ ತುಂಬಿಸುವಂತ ಯೋಜನೆ ಮತ್ತು ನಮ್ಮ ಎಲ್ಲ ಮಂತ್ರಿಗಳು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಬಂದಿದ್ದಾರೆ, ಕೋಲಾರ ಜಿಲ್ಲಾ ಮಂತ್ರಿ, ಅವರು ಕೂಡ ನಿಮ್ಗೆ ಏನ್ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ. ರಹೀಂ ಖಾನ್ ಬಂದಿದ್ದಾರೆ, ಅವರು ಶಕ್ತಿ ತುಂಬಲಿಕ್ಕೆ ನಿಮಗೆ ಬಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ
ಅಂಗನವಾಡಿ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು 50 ವರ್ಷದ ಈ ಏನು ಅಂಗನವಾಡಿ ಕಾರ್ಯಕ್ರಮ ಆಯಿತು, ಅದಕ್ಕೆ ಮಾಡಿ ಎಲ್ಲ ಶ್ರೀ ಶಕ್ತಿ ಸಂಘದವ್ರಿಗೆ ಮತ್ತು 2,000 ರೂಪಾಯಿ ಕೊಡೋರಿಗೆ ಅಕ್ಕ ಬ್ಯಾಂಕ್ ಅಂತ ಪ್ರಾರಂಭ ಮಾಡಿ ಆರ್ಥಿಕವಾದಂಥ ಶಕ್ತಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಅವರು ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಅವರು ಕೂಡ ಇವತ್ತು ರೂಪಿಸ್ಕೊಂಡು ಬಂದಿದ್ದಾರೆ. ಹೀಗೆ ಇವತ್ತು ಬೇರೆ ಎಲ್ಲ ಮಿನಿಸ್ಟರ್ಗಳು ಕೂಡ ಇವತ್ತು ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ವಿರೋಧ ಪಕ್ಷದ ಕ್ಷೇತ್ರದ ಶಾಸಕರು ಅವರಿರುವಂತಹ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತುಕೊಂಡು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದೆ ಅಂತಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರದು. ಉಪಕಾರ ಸ್ಮರಣೆಯನ್ನು ಇಟ್ಕೊಂಡು ಇವತ್ತು ನೀವೆಲ್ಲ ಕೆಲಸವನ್ನು ಮಾಡಬೇಕು. ಈಗಾಗಲೇ KC ವ್ಯಾಲಿಯಲ್ಲಿ ಈಗ 336 ಕೆರೆ, KC ವ್ಯಾಲಿ 2ನೇ ಹಂತದಲ್ಲಿ 272 ಕೆರೆ, ವಿಶ್ವ ಯೋಜನೆ ಅಡಿಯಲ್ಲೂ ಕೂಡ ಇವತ್ತು ಬೇಕಾದಷ್ಟು ಯೋಜನೆಗಳನ್ನು ತೆಗೆದುಕೊಂಡು 1,700 ಕೋಟಿ ವೆಚ್ಚದ ಯೋಜನೆಗಳನ್ನ ಬೆಂಗಳೂರಿನಲ್ಲಿ ಇಂಟರ್ಲಿಂಕ್ ಕೆರೆಗಳನ್ನ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಎಲ್ಲ ಕಡೆ ತುಂಬಲಿಕ್ಕೆ ಈಗಾಗಲೇ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಈ ಸರ್ಕಾರ ಅಭಿವೃದ್ಧಿ ಪರ ನಿಂತಿದೆ. 20,000 ಕೋಟಿ ರೂಪಾಯಿ ಬೋರ್ವೆಲ್ಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಉಳೋನ್ಗೆ ಭೂಮಿ, ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದಂತ ಕಾರ್ಯಕ್ರಮ. ಯಾವ ಕಾರ್ಯಕ್ರಮ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೆಲ್ಲ ಕಾರ್ಯಕ್ರಮ ತರ್ತೀವಿ ಯಾರು ಕೂಡ ಬರಲಿಕ್ಕೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲೆಕ್ಷನ್ ಟೈಮ್ಗೆ ಇಲ್ಲಿ ಬಂದಿದ್ದೆ. ಬಂದಾಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿ ಇದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಈ ಅಧಿಕಾರಕ್ಕೆ ಬಂದಕ್ಕೆ ಈ 5 ಗ್ಯಾರಂಟಿಗಳನ್ನು ಕೊಟ್ಟು 52,000 ಕೋಟಿಯನ್ನು ಕೊಟ್ಟು 1,00,000 ಕೋಟಿಯನ್ನ ಈಗಾಗಲೇ ನಾವು ಜನರಿಗೆ ಇವತ್ತು ಕೊಟ್ಟಿದ್ದೀವಿ ಅಂದ್ರೆ ಇಡೀ ರಾಷ್ಟ್ರದಲ್ಲೇ ವಿಶ್ವ ದಾಖಲೆ. ಎಲ್ಲ ಬಿಜೆಪಿ ಸರ್ಕಾರದವರು ಕೂಡ ಕರ್ನಾಟಕ ಮಾಡಲ್ ಅಂತೇಳಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮಹದೇವಪ್ಪನವರು, ನಮ್ಮ ದಿನೇಶ್ ಗುಂಡೂರಾಯರು ಅವರವರ ಇಲಾಖೆಯಲ್ಲೂ ಕೂಡ ದೊಡ್ಡ ಬದಲಾವಣೆಯನ್ನು ತಂದು ಸಂವಿಧಾನವನ್ನು ಉಳಿಸಲಿಕ್ಕೆ, ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವರು ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ನಿಮ್ಗೆಲ್ಲ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಇನ್ನ ಮುಖ್ಯಮಂತ್ರಿಗಳು ಮಾತಾಡೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಆದ್ರೆ 2,000 ಕೋಟಿ ರೂಪಾಯಿ ಉದ್ಘಾಟನೆ ಕೆಲಸ ಒಬ್ಬ ವಿರೋಧ ಪಕ್ಷದ ಶಾಸಕನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸರ್ಕಾರದ ಸಂಕಲ್ಪ ಯಾವ ರೀತಿ ಇದೆ ಅನ್ನೋದನ್ನು ತಾವು ಗಮನಿಸಬೇಕು. ನಾನು ಈ ಜಿಲ್ಲೆಯ ಶಾಸಕರಾದಂತ ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ, ಸುಬ್ಬಾರೆಡ್ಡಿ ಅವರಿಗೆ, ನಮ್ಮ ಪುಟ್ಟಸ್ವಾಮಿಗೌಡರಿಗೆ ಮತ್ತು ಎಲ್ಲ ನಮ್ಮ ರವಿಕುಮಾರ್ ಇರ್ಬೋದು, ನಮ್ಮ ಎಲ್ಲ ಮುನಿಯಪ್ಪನವರು ಇರ್ಬೋದು, ಎಲ್ಲರೂ ಕೂಡ ಜಿಲ್ಲಾ ಸಚಿವರಾದಂತಹ ಸುಧಾಕರ್ ಇರ್ಬೋದು, ಎಲ್ಲರೂ ಒಟ್ಟಾಗಿ ಕೈ ಸೇರಿ ಇವತ್ತು ಪಂಚ ಪಾಂಡವ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜನರ ಹೃದಯವನ್ನ ಹತ್ರಕ್ಕೆ ಹೋಗ್ತಾ ಇದ್ದಾರೆ, ಸಮಾಜದ ಋಣವನ್ನು ತೀರಿಸ್ತಾ ಇದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ, ಇನ್ನ ಬಹಳ ಜನ ನಾಯಕರುಗಳು ತಮಗೆಲ್ಲ ಶುಭ ಹಾರೈಸಬೇಕು ಅಂತೇಳಿ ಶಾಸಕರುಗಳು, ಮಂತ್ರಿಗಳೆಲ್ಲ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ವಂದಿಸಿ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ನಜೀರು, ಅನಿಲ್ ಕುಮಾರ್ ಅವರು ಕೂಡ ನಿಮಗೆ ಶಕ್ತಿ ತುಂಬಬೇಕು ಅಂತ ಬಂದಿದ್ದಾರೆ. ಲೋಕಸಭಾ ಸದಸ್ಯರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದಿಸಿ, ಶುಭವನ್ನು ಹಾರೈಸಿ, ತಮ್ಮ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಮತ್ತೆ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳನ್ನು ಕೇಳ್ತೀನಿ, ಆಗಲೂ ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿದ್ದರೆ ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ, ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು.
ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.